ಮಾಜಿ ಮುಖ್ಯಮಂತ್ರಿಗಳಾದಂತಹ ಎಸ್.ಎಂ. ಕೃಷ್ಣ ಅವರು ವಿಧಿವಶರಾಗಿದ್ದಾರೆ. ಇದೀಗ ನಮ್ಮ ಜೊತೆ ಕೃಷ್ಣರವರ ಅತ್ಯಾಪ್ತರು, ಅವರ ಶಿಷ್ಯರಾದಂತಹ ಮಾಜಿ ಸಚಿವ ಡಿ.ಸಿ. ತಮ್ಮಣ್ಣವರಿದ್ದಾರೆ. ನೇರವಾಗಿ ಅವ್ರನ್ನ ಮಾತನಾಡಿಸ್ತೀನಿ. ಸರ್, ಅವರ ಗರಡಿಯಲ್ಲಿ ಬೆಳೆದಂತಹ ನಾಯಕರು ನೀವು ಸರ್. ಇದೀಗ ನಿಮ್ಮ ನಾಯಕರು ನಮ್ಮನ್ನು ಬಿಟ್ಟು ಅಗಲಿರುವಂತದ್ದು ಏನ್ ಹೇಳ್ತಾರೆ? ಎಸ್.ಎಂ. ಕೃಷ್ಣಾಜಿ ಅವರು ನಮಗೆ ಗುರುಗಳಿದ್ದಾಗೆ, ರಾಜಕೀಯ ಗುರುಗಳಿದ್ದಾಗೆ. ನಾನು ರಾಜಕೀಯಕ್ಕೆ ಬರೋದಕ್ಕೆ ಮೊದಲಿಂದಲೂ ಕೂಡ ಅವರ ಸಂಪರ್ಕ ನನಗೆ ನಿಕಟವಾಗಿತ್ತು. ನನ್ನನ್ನು ಒಬ್ಬ ಸೋದರನ ಥರ ಅವರ ಪ್ರೀತಿಯಿಂದ ನೋಡ್ಕೊಳ್ತಾ ಇದ್ದೆ. ಹಾಗಾಗಿ ನನಗೆ ಅವರ ಸಂಪರ್ಕದಲ್ಲಿ ಯಾವುದೇ ವಿಧವಾದ ಮುಜುಗರ ಇರಲಿಲ್ಲ. ಅವರ ಮಧ್ಯೆ ನಾವು ಮುಕ್ತವಾಗಿ ರಾಜ್ಯದ ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡ್ತಾ ಇದ್ವಿ. ನಾನು ಕೊಟ್ಟ ಸಲಹೆಗಳನ್ನು ಅವರು ಸ್ವೀಕರಿಸ್ತಾ ಇದ್ರು. ಹಾಗಾಗಿ ಈ ಮದ್ದೂರು ಅಭಿವೃದ್ಧಿನಲ್ಲೂ ಕೂಡ ಅನೇಕ ಯೋಜನೆಗಳನ್ನು ಅವ್ರ ಕಾಲದಲ್ಲಿ ನಾನು ಜಾರಿಗೆ ತರಿಸಿದೆ. ಮದ್ದೂರು ಪಟ್ಟಣಕ್ಕೆ ನೀರು ತರುವಂತಹ ಸಂದರ್ಭದಲ್ಲಿ ಶಿಂಷಾ ನದಿಯಿಂದ ಒಂದು 26 ಕೋಟಿ ರೂಪಾಯಿ ವೆಚ್ಚದಲ್ಲಿ ಯೋಜನೆ ತಯಾರು ಮಾಡಿ ಅವಾಗ 59 ಗ್ರಾಮಗಳಿಗೆ, ಅದು ಮದ್ದೂರು ಕ್ಷೇತ್ರದ ಗ್ರಾಮಗಳಲ್ಲ, ಎಲ್ಲ ಕಿರಿಗಾಂವ್ ಕ್ಷೇತ್ರ, ನನ್ನ ಕ್ಷೇತ್ರದ ಗ್ರಾಮಗಳಿಗೆ ಅವತ್ತು 59 ಹಳ್ಳಿಗೆ ನೀರು ಕೊಡುವಂತ ಒಂದು ಯೋಜನೆಯನ್ನ ಅವರು ಮಂಜೂರು ಮಾಡಿದ್ರು. ಅವಾಗ ಅದರ ಜೊತೆಗೆ ಮಲೆ ಮಹದೇಶ್ವರನ ಬೆಟ್ಟದಲ್ಲಿ ನೀರಿನ ಸಮಸ್ಯೆ ಇತ್ತು. ನಾನು ಅವಾಗ ಶಾಸಕನಾಗಿ ಕಿರಿಗಾಂವ್ ಕ್ಷೇತ್ರಗಳಲ್ಲಿ ಹೋದಾಗ, ಯಾಕೆಂದ್ರೆ ಎಸ್.ಎಂ. ಕೃಷ್ಣ ಅವರ ಮನೆ ದೇವರು ಮಲೆ ಮಹದೇಶ್ವರ, ಅಲ್ಲಿ ನೀರಿನ ಸಮಸ್ಯೆ ಇತ್ತು. ಅಲ್ಲಿ ದೇವಸ್ಥಾನದ ಮಂಡಳಿಯವ್ರ ಜೊತೆ ಚರ್ಚೆ ಮಾಡಿ ಅವರಿಗೆ ಹಣದ ಮುಗ್ಗಟ್ಟಿತ್ತು. ಅವ್ರು ಮಾಡೋದಕ್ಕೆ ಸಾಧ್ಯ ಆಗುದಿಲ್ಲ ಅಂತ ಗೊತ್ತಾದ್ಮೇಲೆ ಕೃಷ್ಣಾಜಿ ಅವರಲ್ಲಿ ನಾನು ಮಾತಾಡಿ, ನೀವು ಈ ಯೋಜನೆಯನ್ನ ಜಾರಿಗೆ ತರಬೇಕು, ಈ ದೇವಸ್ಥಾನ ಎಲ್ಲ ಸುಭದ್ರವಾಗಿ ಒಳ್ಳೆ ಸ್ವಚ್ಛ ವಾತಾವರಣ ಇರಬೇಕು ಅಂದ್ರೆ ನೀರಿನ ವ್ಯವಸ್ಥೆ ಆಗಬೇಕು ಅಂತ ಹೇಳಿ ಆವಾಗ ಕರ್ನಾಟಕ ಅರ್ಬನ್ ವಾಟರ್ ಸಪ್ಲೈ ಡೆವಲಪ್ಮೆಂಟ್ ಬೋರ್ಡ್ ಮೂಲಕ ಲೋನ್ ರೈಸ್ ಮಾಡಿ, ಆ ಲೋನ್ ನ ಪ್ರಿನ್ಸಿಪಲ್ ಅಮೌಂಟ್ ಮಾತ್ರ ದೇವಸ್ಥಾನದವರು ವರ್ಷಕ್ಕೆ 2 ಕೋಟಿ ಕೊಟ್ಟುವಂತದ್ದು, ಉಳಿದಂತ ಬಡ್ಡಿನ ಸರ್ಕಾರನೇ ಭರಿಸೋದು. ಈ ಯೋಜನೆಯನ್ನು ತಯಾರು ಮಾಡಿಸಿ ಕೃಷ್ಣ ಅವರಿಂದ ಅಪ್ರೂವ್ ಮಾಡಿಸಿ ಆ ಯೋಜನೆಯನ್ನು ಕೂಡ ಕಂಪ್ಲೀಟ್ ಆಯಿತು. ಹೌದು. ಹೊರತುಪಡಿಸಿ ಸರ್, ನಿಮ್ಮ ಅವರ ನಡುವಿನ ಒಡನಾಟ, ಬಾಂಧವ್ಯ ಅದೇ ನಾನು ಹೇಳ್ತಾ ಇದ್ದೀನಲ್ಲ, ನನ್ನ ಒಡನಾಟ ಹೆಂಗಿದೆ ಅಂದ್ರೆ, ಶಾಸಕನಾದ್ಮೇಲೆ ಒಬ್ಬ ಮಂತ್ರಿಗಳಿಗೆಂದು ಕೂಡ ಹೆಚ್ಚಿನ ಮಹತ್ವವನ್ನು ನನಗೆ ಕೊಡ್ತಾ ಇದ್ರು. ಒಬ್ಬ ಮಂತ್ರಿ ನಾನು ಏನೇ ಸಲಹೆಗಳನ್ನು ಕೊಟ್ಟರು ಕೂಡ ಅದನ್ನು ಸದಾ ಸ್ವೀಕರಿಸ್ತಾ ಇದ್ರು. ವಿಕಾಸಸೌಧ ಮಾಡಬೇಕು ಅಂತೇಳಿ ನಾನು ಒಂದು ಬೇಡಿಕೆ ಇಟ್ಟೆ ಅವರಲ್ಲಿ. ಅದಾದ ಒಂದೇ ವಾರದಲ್ಲಿ ಆ ವಿಕಾಸಸೌಧ ಮಾಡೋದಕ್ಕೆ ಬಜೆಟ್ನಲ್ಲೇ ಘೋಷಣೆ ಮಾಡಿದ್ರು. ಆಮೇಲೆ ಮುಖ್ಯಮಂತ್ರಿಗಳ ಗ್ರಾಮೀಣ ರಸ್ತೆ ಅಭಿವೃದ್ಧಿ ಮಾಡಬೇಕು ಅಂತೇಳಿ ಅದನ್ನು ಕೂಡ ಪ್ರಧಾನಮಂತ್ರಿ ಸಡಕ್ ಯೋಜನೆ ಅಡಿ ಇದರ ರೀತಿಯಲ್ಲೇ ಅದನ್ನು ಕೂಡ ಮಾಡಿಸ್ದೆ. ಕಾವೇರಿ ನೀರಾವರಿ ನಿಗಮಕ್ಕೆ ನಾನೇ ಸಲಹೆ ಮಾಡಿದೆ, ಅದನ್ನು ಕೂಡ ಅಂಗೀಕಾರ ಮಾಡಿದ್ರು. ಕಾವೇರಿ ನೀರಾವರಿ ನಿಗಮ ಮಾಡಿದ್ರು. ಆಮೇಲೆ ಮೋಟಮ್ನವರು ನಾವು ಸೇರಿ ಸ್ತ್ರೀ ಶಕ್ತಿಯನ್ನ ಬೆಳೆಸಬೇಕು ಅಂತೇಳಿ ಸ್ತ್ರೀ ಶಕ್ತಿ ಯೋಜನೆಯನ್ನು ಕೂಡ ಜಾರಿಗೆ ತರಿಸಿದ್ವಿ. ಆಮೇಲೆ ಸ್ವಚ್ಛ ಗ್ರಾಮ ಯೋಜನೆ, ನಾನು ದೇವರಾಜ ಅರಸು ಅವರ ಉದಾಹರಣೆಯನ್ನು ಹೇಳಿ ಗ್ರಾಮಗಳು ಸ್ವಚ್ಛವಾಗಿರಬೇಕು, ಸ್ವಚ್ಛ ಗ್ರಾಮ ಯೋಜನೆಯನ್ನು ಜಾರಿಗೆ ತರಬೇಕು ಅಂತೇಳಿ ಅವ್ರ ಕಾಲದಲ್ಲಿ ಮೊದಲ ಬಾರಿ ವರ್ಷಕ್ಕೆ 10 ಲಕ್ಷ ರೂಪಾಯಿ, 2ನೇ ವರ್ಷ 20 ಲಕ್ಷ ರೂಪಾಯಿ, ಹೀಗೆ ಸ್ವಚ್ಛ ಗ್ರಾಮ ಯೋಜನೆ ಅವ್ರ ಕಾಲದಲ್ಲೇ ಜಾರಿಗೆ ಬಂದಂತಹದ್ದು. ಹೀಗೆ ಅನೇಕ ಯೋಜನೆಗಳನ್ನ ಅವ್ರ ಕಾಲದಲ್ಲಿ ನಾವು ಹೇಳಿದ್ದೆಲ್ಲೂ ಕೂಡ ಮಾಡಿದ್ದೇವೆ. ಮೈಸೂರು ಬ್ಯಾಂಗ್ಳೂರು ಹೈವೇ ಇರ್ಬೋದು, ಅದಕ್ಕೂ ನಾನೇ ಕಾರಣಕರ್ತ. ಅದು ಕೃಷ್ಣಾಜಿ ಅವ್ರಿಗೆ ಒಂದು ದೊಡ್ಡ ಗುಣ ಏನಿತ್ತು ಅಂದ್ರೆ, ಅವರು ಏನೇ ಮಾಡಿದ್ರು ನಾನ್ ಮಾಡಿದೆ ಅಂತ ಎದೆ ತಟ್ಕೊಂಡು ಹೇಳ್ತಿರ್ಲಿಲ್ಲ. ಮಾಡಿದ್ದನ್ನ ಅಲ್ಲೇ ಸಾರ್ವಜನಿಕ ಸಭೆನಲ್ಲೇ ಹೇಳ್ಬಿಡ್ತಾ ಇದ್ರು. ನಾನು ಇದನ್ನ ವಿಕಾಸಸೌಧ ಇದನ್ನ ಅವಾಗ ವಿಕಾಸದ ದೊಡ್ಡ ಮರದ ರಸ್ತೆಯಲ್ಲಿ ನಾಗದೇವರ ದೇವಸ್ಥಾನ ಉದ್ಘಾಟನೆ ಇತ್ತು, ನಾನು ಇದ್ದೆ. ಆವಾಗ ಆ ಸಭೆನಲ್ಲೇ ಹೇಳಿದ್ರು, ನೋಡಿ ಇವತ್ತು ಒಂದು ವಿಧಾನಸೌಧದ ಪಕ್ಕದಲ್ಲಿ ದೊಡ್ಡ ಸೌಧ ಬರ್ತಾ ಇದೆ, ಅದಕ್ಕೆ ಕಾರಣಕರ್ತರಾದವರು ಇಲ್ಲೇ ಕುಳಿತಿದ್ದಾರೆ ಅಂತ ಹೇಳಿ. ಆಮೇಲೆ ಇಲ್ಲಿ ಮೈಸೂರು ಬ್ಯಾಂಗ್ಳೂರು ಹೈವೇಗೆ ಮಂಡ್ಯದಲ್ಲಿ ನಾವು ಅಂಡರ್ ಪಾಸ್ ಇದಕ್ಕೆ ಶಂಕುಸ್ಥಾಪನೆ ಮಾಡುವಾಗ ಇವಾಗಿನ ಇವರು ಬಂದಿದ್ರು, ನಮ್ಮ ಬಿಜಾಪುರ ಜಿಲ್ಲೆಯ ಇದು ರೈಲ್ವೆ ಸಚಿವರಾಗಿದ್ರು ಯತ್ನಾಳ್ ಅವರು. ಅವರ ಸಮ್ಮುಖದಲ್ಲಿ ನಾನು ವೇದಿಕೆ ಮೇಲಿದ್ದೆ. ನೋಡಿ, ಮೈಸೂರು ಬೆಂಗಳೂರು ಹೈವೇ ಮುಗಿತಾ ಬಂತು, ಇನ್ನು 10 ವರ್ಷದಲ್ಲಿ ಇದರಿಂದ ಎಷ್ಟು ಉಪಯೋಗ ಆಗ್ತದೆ ಅನ್ನೋದು ಈ ಜನರುಗಳು ಗೊತ್ತಿಲ್ಲ, ಇದಕ್ಕೆ ಕಾರಣಕರ್ತರಾದವರು ಇಲ್ಲೇ ಕುಳಿತಿದ್ದಾರೆ ಅಂತೇಳಿ ನನ್ನ ಕಡೆ ಕೈ ತೋರಿಸಿ, ಅದೊಂದು ದೊಡ್ಡ ಗುಣ ಅವರಲ್ಲಿ. ನಾನೇ ಮಾಡಿದೆ ಅಂತ ಯಾವತ್ತೂ ಎದೆ ತಟ್ಟಿ ಹೇಳ್ಕೊಂಡಿಲ್ಲ. ಅವ್ರು ಮಾಡಿದ ಕೆಲಸವನ್ನ ಆದ್ರೂ ಸರ್ ಜಾತ್ಯತೀತ ನಾಯಕರಾಗಿ ಗುರುತಿಸ್ಕೊಂಡ್ರ ಅಂತ ಎಸ್.ಎಂ. ಕೃಷ್ಣ. ಹೌದು, ಅವರಿಗೆ ಜಾತಿ ಭೇದ ಇರಲೇ ಇಲ್ಲ, ಎಲ್ಲರನ್ನೂ ಕೂಡ ಪ್ರೀತಿಯಿಂದ ಸಹೋದರತ್ವದಿಂದ ಸ್ವೀಕರಿಸ್ತಾ ಇದ್ರು. ಅದು ಒಂದು ದೊಡ್ಡ ಗುಣ ಅವರಲ್ಲಿ. ಮತ್ಸರ ಅನ್ನೋದಿರಲೇ ಇಲ್ಲ. ಮತ್ತೆ ನಾವು ಎಷ್ಟೋ ಸಾರಿ ಕಠಿಣವಾದ ಮಾತುಗಳಿಂದ ಹೇಳಿದ್ರು ಕೂಡ ಅವರು ನಗುನಗುತ್ತಾನೆ ಸ್ವೀಕರಿಸಿ ನಮಗೆ ಸಲಹೆಗಳನ್ನು ಕೊಡ್ತಾ ಇದ್ರು. ಇವಾಗ ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಸಭಾಂಗಣ ನಾನೇ ಸಲಹೆ ಮಾಡಿದೆ,
ಈ ಮಂಡ್ಯ ಜಿಲ್ಲೆ ಉದಯಕ್ಕೆ ಕಾರಣರಾದಂಥವ್ರು, ಕನ್ನಂಬಾಡಿ ಕಟ್ಟೆ ಕಟ್ಟೋದಕ್ಕೆ ಕಾರಣರಾದಂಥವ್ರು, ಅವ್ರ ಹೆಸರಿನಲ್ಲಿ ಮಾಡಬೇಕು ಅಂತೇಳಿ ಅವರು ಇಲ್ಲೇ ಬಂದು ಘೋಷಣೆ ಮಾಡಿದ್ರು. ಹೀಗೆ ನಾವು ಏನೇ ಹೇಳಿದ್ರು ಇದು ರಾಜ್ಯದ ಅಭಿವೃದ್ಧಿ ದೃಷ್ಟಿಯಿಂದ ಅವರಿಗೆ ಸಲಹೆಗಳನ್ನು ಕೊಡ್ತಾ ಇದ್ದೆ. ನಾನೇನು ಅವ್ರಿಗೆ ಹೆಚ್ಚಿಗೆ ಒತ್ತು ಮಾಡಿ ದೊಡ್ಡ ರಾಜಕಾರಣಿ ಏನಾಗಿರಲಿಲ್ಲ. ಆದರೂ ಕೂಡ ನನಗೆ ಒಬ್ಬ ದೊಡ್ಡ ರಾಜಕಾರಣಿಗೆ ಕೊಡುವಂತ ಒಂದು ಪ್ರಾಮುಖ್ಯತೆಯನ್ನು ಅವ್ರು ಕೊಟ್ಟಿದ್ರು. ಅವ್ರು ಕೊಟ್ಟಂತ ಪ್ರಾಮುಖ್ಯತೆ ಇಲ್ಲಿವರೆಗೂ ನಾನು ಯಾರಿಂದಲೂ ಕೂಡ ಪಡೆಯಲಿಲ್ಲ. ಅದು ಒಂದು ಮರೆಯಲಾಗದ ಅನುಭವ. ಅವ್ರ ಕೊನೆವರೆಗೂ ಕೂಡ ನನ್ನನ್ನು ಪ್ರೀತಿಯಿಂದ ಸಹೋದರ ರೀತಿಯಲ್ಲೇ ನೋಡ್ಕೊಂಡ್ಬಂದ್ರು. ನಾನು ಕಳೆದ ಈಗ ಒಂದು ವಾರದ ಹಿಂದೆ ನಾನು ಮನೆಗೆ ಹೋಗಿದ್ದಾಗ ಬಹಳ ಮೆದರಲ್ಲಿದ್ರು. ಸರಿ, ಆದರೂ ಕೂಡ ಕೂಡಲೇ ಡಾಕ್ಟ್ರು ತಮ್ಮಣ್ಣವ್ರು ಬಂದಿದ್ದಾರೆ ಅಂತ 2 ಸಾರಿ ಹೇಳಿದ್ರು. ಕಂಡುಬಿಟ್ರು, ನೋಡಿದ್ರು. ನೋಡಿ ನಾನು ಕೈಗೆ ಮುಟ್ಟಬಾರ್ದು, ಯಾಕೆಂದ್ರೆ ಇನ್ಫೆಕ್ಷನ್ ಆಗ್ಬೋದು ಅಂತ ಕೈ ಮುಗಿದು ನಿಂತಿದ್ದೆ. ಆಮೇಲೆ ಸನ್ನೆ ಮಾಡಿ ನನಗೆ ಕೈ ಇಟ್ಕೊಂಡ್ರು. 5 ನಿಮಿಷ ಕೈ ಇಟ್ಕೊಂಡು ಹಾಗೇನೆ ಇದು ಮಾಡಿ ನನ್ನನ್ನೇ ನೋಡಿದ್ರು. ನಿಜವಾಗ್ಲೂ ನನಗೆ ಅದೊಂದು ಮರೆಯಲಾಗದ ಅನುಭವ. ಆವತ್ತಿನ ದಿವಸ ನನ್ನಲ್ಲಿ ಒಂದು ದೇಹದಲ್ಲಿ ಇದು ವಿದ್ಯುತ್ ಸಂಚಾರ ಆದಂಗೆ ಆಯಿತು. ನಿಜವಾಗ್ಲೂ ಅವ್ರು ಇವತ್ತೂ ಕೂಡ ನಾನು ಬೇರೆ ಪಕ್ಷದಲ್ಲಿದ್ರು ಕೂಡ ನನ್ನನ್ನು ಮೇಲಿಟ್ಟಿರ್ತಕ್ಕಂಥ ಪ್ರೀತಿ ವಿಶ್ವಾಸ ಅವ್ರು ಮರ್ತಿಲ್ಲ ಅಂತೇಳಿ ನನಗೆ ಅವತ್ತು ಅನುಭವ ಆಯಿತು. ನನಗೆ ಇತ್ತೀಚೆಗೆ ಹೋಗಿ ಭೇಟಿ ಮಾಡಿದ್ದೆ ಸರ್? ಲಾಸ್ಟ್ ವೀಕ್ ಹೋಗಿದ್ದೆ ನಾನು. 1 ವಾರದ ಹಿಂದೆ ಹೋಗಿದ್ದೆ, ಮನೆಗೆ ಹೋಗಿ ಅವ್ರನ್ನ ಇದು ಮಾಡಿದೆ. ಪ್ರೇಮಕ್ ಅವರು ಇದ್ರು, ನನ್ನ ಡಾಕ್ಟ್ರು ಇಬ್ರು ಹೋಗಿದ್ವಿ. ಆಮೇಲೆ ಪ್ರೇಮಕ್ ಅವರ ಮೇಲ್ಗಡೆ ಕಳಿಸಿದ್ರು, ಹೋಗಿ ನೋಡ್ಕೊಂಡ್ ಬನ್ನಿ ಅಂತ. ಆದ್ರೆ ಅವರು ಡಾಕ್ಟರ್ ಹೇಳಿದ ಕೂಡಲೇ ಕಣ್ ತೆರೆದ್ರು, ತಮ್ಮಣ್ಣ ಬಂದಿದ್ದಾರೆ. ಅದೊಂದು ನಿಜವಾಗೂ ಕೂಡ ನನಗೆ ಮರೆಯಲಾದ ಒಂದು ದೊಡ್ಡ ಅನುಭವ. ಅದೇ ನಾನು ಅನ್ಕೊಂಡೆ ಅವರಲ್ಲಿ ಇರ್ತಕ್ಕಂಥ ಪ್ರೀತಿ ವಿಶ್ವಾಸದ ದ್ಯೋತಕ ಅದು ಅಂತ ನಾನು ಅನ್ಕೊಂಡೆ. ಅಂತ್ಯಕ್ರಿಯೆ ಸರ್ ಯಾವ ರೀತಿ ಆಗ್ಬೋದು, ಎಷ್ಟು ಗಂಟೆಗೆ ಆಗ್ಬೋದು? ರಾಜ್ಯ ಸರ್ಕಾರನೇ ಮಾಡ್ತಾ ಇದೆ, ಸಕಲ ಮರ್ಯಾದೆಗಳೊಳಗೆ ಮಾಡ್ತಾ ಇದೆ. ಅದರಲ್ಲಿ 2 ಮಾತಿಲ್ಲ. ಡಿ.ಕೆ. ಶಿವಕುಮಾರ್ ಅವರೇ ಅದರ ನೇತೃತ್ವ ವಹಿಸಿಕೊಂಡಿದ್ದಾರೆ. ನಾವು ಅದರಲ್ಲಿ ಭಾಗಿಯಾಗ್ತಾ ಇದ್ದೇವೆ. ಧನ್ಯವಾದ. ಇದಿಷ್ಟು ಮಾಜಿ ಸಚಿವರಾದಂತಹ ಡಿ.ಸಿ. ತಮ್ಮಣ್ಣವರ ಭಾವುಕ ಮಾತು. ಕಳೆದ 1 ವಾರದ ಹಿಂದೆ ಅಷ್ಟೇ ಅವರನ್ನ ಹೋಗಿ ಭೇಟಿ ಮಾಡಿದ್ದೆ. ಭೇಟಿ ಮಾಡಿ ಮಾತನಾಡಿಸುವಂತ ಕೆಲಸವನ್ನು ಮಾಡಿದೆ. ಆ ಸಂದರ್ಭದಲ್ಲಿ ಗುರುತು ಹಿಡಿದು ನನ್ನ 5 ನಿಮಿಷ ಹಾಗೆ ನೋಡ್ತಾ ಇದ್ರ ನಿಟ್ಟಿನಲ್ಲಿ ಕಳೆದ ವಾರ ಭೇಟಿ ಮಾಡಿದ ಸಂದರ್ಭವನ್ನ ವಿವರಿಸುವಂತ ಕೆಲಸವನ್ನು ಕೂಡ ಮಾಡಿರುವಂತದ್ದು. ಕ್ಯಾಮರಾ ಪರ್ಸನ್ ಅರ್ಷಿ ಜೊತೆ ನಂದೀಶ್, ನ್ಯೂಸ್ ಫಸ್ಟ್, ಸೋಮನಹಳ್ಳಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.